ಸ್ಕಿನ್ ಕೇರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅನದರ್ ನ್ಯೂ ವ್ಲಾಗ್. ಸೊ ಗಾಯ್ಸ್, ಇವತ್ತು ನನಗೆ ಆಫೀಸಿಗೆ ರಜಾ ಇರೋದ್ರಿಂದ ಒಂದು ಸ್ಕಿನ್ ಕೇರ್ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡಿದೆ. ಬಿಕಾಸ್ ನಾನು ಸುಮಾರು ದಿನದಿಂದ ಸ್ಕಿನ್ ಕೇರ್ ಅನ್ನೋದೇ ಮಾಡಿಲ್ಲ. ಲೈಕ್ 1 ಮಂತ್ ಆದರೂ ಆಗ್ತಾ ಬಂತೇನೆ ನಾನು ಸ್ಕಿನ್ ಕೇರ್ ಅನ್ನೋದೇ ಮಾಡಿಲ್ಲ. ಬಿಕಾಸ್ ಬರೀ ಆಫೀಸಿಂದ ಮನೆ, ಮನೆಯಿಂದ ಆಫೀಸ್, ಆಫೀಸಿಂದ ಮನೆ, ಮನೆಯಿಂದ ಆಫೀಸ್, ಬರೀ ಇದೇ ಆಗೋಗಿದೆ. ಸೊ ಗೈಸ್, ಇವತ್ತು ಸ್ಕಿನ್ ಕೇರ್ ಮಾಡೋಣ. ಓಕೆ, ಏನಿಲ್ಲ, 1-2-3 ಸ್ಟೆಪ್. ಓಕೆ, ಸೊ ಲೆಟ್ಸ್ ಗೋ. ಹಾಯ್. ಸೊ ಫಸ್ಟ್ ಸ್ಟೆಪ್ ಏನು ಮಾಡೋಣ ಅಂದರೆ ತೋರಿಸ್ತೀನಿ ರೀ. ಐಸು ಐಸ್ ಕ್ಯೂಬ್ನ ಡಿಪ್ ಮಾಡೋಣ. ಓಕೆ, ವಾಟರಲ್ಲೇ ಸ್ಟೆಪ್ ಟು ಸ್ಟೆಪ್ ಹೇಳಬೇಕು. ಓಕೆ ಐಸ್, ತೋರಿಸ್ತೀನಿ. ಬೀಳತ್ತಷ್ಟು ಇವಾಗ. ಓಕೆನಾ? ಇವಾಗ ನಾನು ಐಸ್ ಕ್ಯೂಬ್ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಐಸ್ ಕ್ಯೂಬ್ ಹಾಕಿ ಆಮೇಲೆ ನೀರು ಹಾಕಿದ್ದೀನಿ. ಓಕೆ, ಅದು ಗೊತ್ತಿರೋದು ಎಲ್ಲರೂ ಊಟ ಮಾಡ್ತಾರೆ. ನಾನು ಊಟ ಅದು ಇನ್ನೂ ಒಂದು ಮಾಡಿದ್ರು ಸ್ಕಿನ್ ಕೇರ್ ಆದರೆ ಆಯ್ತಲ್ಲ. ಈ ಗ್ಲೋ ಯಾಕೆ ಯಾವಾಗಲೂ ಇರಲ್ಲ, ಒಂದು ಸ್ವಲ್ಪ ಹೊತ್ತಷ್ಟೇ ಇರುತ್ತೆ ಈ ಗ್ಲೋ. ಬಾಯ್. ಓಕೆ, ಇವಾಗ ಏನು ಮಾಡೋಣ
ಮಾಡೋಣ ಅಂದರೆ ಸೊ ಗೈಸ್ ಎಲ್ಲ ಇಟ್ಕೊಟ್ಟೋಯ್ತು. ಸೊ ಗೈಸ್ ಇವಾಗ ಹಾಲು ಮಿಲ್ಕ್ ಅದನ್ನು ಫೇಸಲ್ಲಿ ಟ್ಯಾಪ್ ಮಾಡ್ಕೊಳ್ಳೋಣ. ಓಕೆ, ಫಾರ್ ಶೈನ್ ಆ್ಯಂಡ್ ಸ್ಮೂತ್. ಸ್ವಲ್ಪ ಫೇಸ್ ಸ್ಮೂತ್ ಆಗಲಿ, ಸ್ಕಿನ್ ಸ್ಮೂತ್ ಆಗಲಿ ಆ್ಯಂಡ್ ಶೈನ್ ಮಾಡಲಿ ಅನ್ನೋ ಕಾರಣಕ್ಕೆ. ಓಕೆ, ಇದೊಂದು ಸ್ವಲ್ಪ ಒಂದು 2-3 ಮಿನಿಟ್ಸ್ ಇಟ್ಕೊಳ್ಳಿ. ಒಂದು ಸ್ವಲ್ಪ ಫುಲ್ ಡ್ರೈ ಆಗಕ್ಕೆ ಬಿಟ್ಬೇಡಿ. ಒಂದು 2-3 ಮಿನಿಟ್ಸ್ ಇಟ್ಕೊಂಡು ವಾಶ್ ಮಾಡಿ. ಏನಾದ್ರು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಾಗಲೇ ಅಕ್ಕಪಕ್ಕ ಜನರಿಗೆ ಕೆಲಸ ಜಾಸ್ತಿ ಇರ್ತಾವೆ, ಅವಾಗೆ ಕೆಲಸ ಜಾಸ್ತಿ ನಿಲ್ಲಿ ಬರುತ್ತೆ. ಈಗಲೇ ಮಾಡಬೇಕಾ ಅನ್ಸುತ್ತೆ, ಅವಾಗ ಸಿಟ್ಟು ಬರುತ್ತೆ. ಈ ಇಂಡಿಯನ್ ಹೌಸ್ ಎ ಸಿ ಹೌಸಲ್ಲಂತೂ ನಿಮ್ಗೆ ಸೈಲೆಂಟಾಗಿರೋ ಮನೆ ಎಲ್ಲೂ ಸಿಗೋದು, ಅದೆಲ್ಲರಿಗೂ ಗೊತ್ತಿರೋದೆ. ನಾನು ನೋಡಿ ಇವತ್ತು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಕ್ಕ ಮನೆಯವರೆಲ್ಲ ಇವತ್ತೇ ಸೌಂಡ್ ಮಾಡ್ತಾಯಿದ್ದಾರೆ. ಕಾಂಟ್ ಡು ಎನಿಥಿಂಗ್. ನಮ್ಮ ಅಪ್ಪ ಒಳಗೆ ಮಲ್ಕೊಂಡಿದ್ದಾರೆ, ಅಂದ್ಕೊತಾ ಇರ್ತಾರೆ ಯಾಕೆ ಇವ್ರು ಒಬ್ಬೊಬ್ಳೆ ಮಾತಾಡ್ತಿದ್ದಾರಲ್ಲ ಅಂತ. ಸೊ ನಾನು ಇವಾಗ ಡೈಲಿ ವೀಡಿಯೋಸ್ನ ಮಾಡಿ ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ಡೈಲಿ ವ್ಲಾಗ್ಸ್ನ ಮಾಡಿ ಹಾಕಬೇಕಂತ ಅಂದ್ಕೊತೀನಿ, ಬಟ್ ಆಗ್ತಾ ಇಲ್ಲ. ಬಿಕಾಸ್ ನಮ್ಮದು ಬರೀ ಕೆಲಸ ಇದೆ, ಆಫೀಸಿಂದ ಮನೆ, ಮನೆಯಿಂದ ಆಫೀಸೇ ಆಗೋಗಿದೆ. ಸೊ ಅದರಿಂದ ನಮಗೆ ವ್ಲಾಗ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆದರೂ ನಾನು ಡೈಲಿ ವೀಡಿಯೋಸ್ನ ಹಾಕಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಲೈಕ್ ಮಾಡಿ ಇಷ್ಟ ಆದರೆ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಇವಾಗ ಸ್ವಲ್ಪ ಡ್ರೈ ಆಗಕ್ಕೆ ಬಂದಿದೆ, ವಾಶ್ ಮಾಡ್ಕೊಳ್ಳೋಣ. ಸೊ ಗೈಸ್ ಇವಾಗ ನಾನು ಅದು ತೊಗೊಂಡಿದ್ದೀನಿ. ಫಸ್ಟ್ ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಯಾವ ಸ್ಟೆಪ್ನ ಯೂಸ್ ಮಾಡೋಣ? ಯಾವ ಸ್ಟೆಪ್ನ ಯೂಸ್ ಮಾಡೋಣ? ಇವಾಗ ಕಡಲೆ ಹಿಟ್ಟು ಹಚ್ಕೊಳ್ಳೋಣ. ಫಸ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಅದರ ನೆಕ್ಸ್ಟು ಸ್ವಲ್ಪ ಅಂದರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಓಕೆನಾ, ಸ್ವಲ್ಪ ಜಾಸ್ತಿ ಅಲ್ಲ. ಅದನ್ನ ನೆಕ್ಸ್ಟು ಹಾಲು ಹಾಕ್ಕೊಳ್ಳಿ. ಸೊ ಗೈಸ್ ನಾನು ಇವಾಗ ಅರಿಶಿನ, ಕಡಲೆ ಹಿಟ್ಟು ಮತ್ತು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಗೈಸ್ ಇವಾಗ ಫೇಸ್ ಅಪ್ಲೈ ಮಾಡೋಣ. ಓಕೆ, ಇರಿಟೇಷನ್ ಆಗುತ್ತೆ ಸ್ವಲ್ಪ ಹೊತ್ತು, ಇಟ್ಸ್ ಫೈನ್. ಸೊ ಗೈಸ್ ಇವಾಗ ನೀವು ಇದನ್ನು ಕಡಲೆ ಹಿಟ್ಟು ಅಪ್ಲೈ ಮಾಡಾದಮೇಲೆ ಒಂದು 5 ಮಿನಿಟ್ಸ್ ಇಟ್ಕೊಳ್ಳಿ. ಫುಲ್ ಡ್ರೈ ಆಗಕ್ಕೆ ಬಿಡಬೇಡಿ. ಫುಲ್ ಒಂಥರ ಫುಲ್ ಇದು ಸ್ಕಿನ್ನೆಲ್ಲ ಹಿಂಗೆ ಆಗ್ಬಿಡುತ್ತೆ, ಹಂಗೆ ಆಗಕ್ಕೆ ಬಿಡಬೇಡಿ. ಒಂದು ಸ್ವಲ್ಪ ಒದ್ದೆ ಇದ್ದಾಗಲೇ ಟ್ಯಾಪ್ ಮಾಡಿ ನೋಡಿ, ಒದ್ದೆ ಇದೆ ಅನಿಸುತ್ತೆ ಆವಾಗಲೇ ವಾಶ್ ಮಾಡ್ಕೊಳ್ಳಿ. ಓಕೆನಾ, ಇದು ಇವಾಗ ಫುಲ್ ಡ್ರೈ ಆಗಬೇಕು. ಅಂದರೆ ಫುಲ್ಲಲ್ಲ, ಸ್ವಲ್ಪ. ನಾನು ಹೇಳೋದೇ ತಪ್ಪಾಗಿ ಹೇಳಿಬಿಟ್ರೆ ಅಂದ್ಕೊಳೋರು ಏನೇನು ಅಂದ್ಕೊಬಿಡ್ತಾರೆ. ಅಂದರೆ
ಸೊ ಗೈಸ್ ಇದನ್ನು ಇವಾಗ ನೀವು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಿ, ಫುಲ್ ಡ್ರೈ ಆಗಕ್ಕೆ ಬಿಡಬೇಡಿ. ಓಕೆ, ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅನಿಸ್ತಾ ಇದೆ ಅಲ್ವಾ? ಹೌದು, ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ಇದು ನೋಡಿ ಕಾರ್ಟೂನ್, ಪ್ಲೀಸ್ ಕಾರ್ಟೂನ್. ಹಾಯ್ 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 ಮಿಸ್ಟರ್. ಸೊ ಇವಾಗ ಏನು ಮಾಡೋಣ, ಇದು ಡ್ರೈ ಆಗೋ ತನಕ. ನೋಡಿ, ನಾನು ಸ್ಕಿನ್ ಕೇರ್ ಮಾಡಬೇಕಂತ ಅಂದ್ಕೊತೀನಿ, ಬಟ್ ಸ್ಕಿನ್ನೇ ಕೇರ್ ಮಾಡಲ್ಲ. ನಮಗೂ ಆಸೆ, ಐ ಮೀನ್ ಸ್ಕಿನ್ ಕೇರ್ ಎಲ್ಲ ಮಾಡ್ತಾರೆ ನೋಡಿ ಎಲ್ಲರೂ. ಮಾಯ್ಶ್ಚರೈಸರ್ ಹಚ್ತಾರೆ, ಅದೇನೋ ಸಿರಮ್ ಹಚ್ತಾರೆ, ಆ್ಯಂಡ್ ಸನ್ಸ್ಕ್ರೀನ್ ಹಚ್ತಾರೆ, ಆ್ಯಂಡ್ ಏನೇನೇನೋ ಕ್ರೀಮ್ ಹಚ್ಕೊತಾರೆ. ನನಗೆ ಗೊತ್ತಿರೋದು ಇಷ್ಟೇ ಮೂರೇ. ಸೊ ನನಗೂ ಮಾಯ್ಶ್ಚರೈಸರ್ ಎಲ್ಲ ಹಚ್ಚಬೇಕು, ನನ್ನ ಸ್ಕಿನ್ ಮಾಯ್ಶ್ಚರೈಸ್ ಆಗಿರಬೇಕು ಅಂತ ಆಸೆ. ಬಟ್ ಏನು ಗೊತ್ತಾ, ಏನು ಅಂದರೆ ನಾವು ಮಾಯ್ಶ್ಚರೈಸರ್ ಹಚ್ಕೊಂಡ್ಮೇಲೆ ನಾವು ಫೇಸ್ ಬ್ಲ್ಯಾಕ್ ಆಗಿಬಿಡುತ್ತಲ್ಲ, ಅದೇನಕ್ಕೆ ಏನಕ್ಕಂತ ನನಗೂ ಗೊತ್ತಿಲ್ಲ. ಬೇರೆಯವ್ರದ್ದೆಲ್ಲ ವೀಡಿಯೋ ನೋಡ್ತೀವಲ್ಲ, ಅವರೆಲ್ಲ ಮಾಯ್ಶ್ಚರೈಸರ್ ಹಚ್ತಾರೆ, ಏನೇನೇನೇನೋ ಕ್ರೀಮ್ ಹಚ್ಕೊತಾರೆ, ಅದು ಫೇಸ್ ಬ್ಲ್ಯಾಕೇ ಆಗಲ್ಲ. ಬಟ್ ನಾವು ಅದನ್ನು ಹಚ್ಕೊಂಡ್ರೆ ಒಳ್ಳೆ ಯಪ್ಪ ಎಣ್ಣೆ ಮತ್ಕೊಂಡಂಗೆ ಆಗತ್ತೆ ಮುಖ ಅಂತೂ ಪಕ್ಕ ಕರ್ರಗೆ. ಅಯ್ಯೋ ದೇವ್ರೆ, ನಾವು ಫೇಸ್ ಎಷ್ಟು ಇದು ಮಾಡಿ ಇಟ್ಕೊಳ್ಳೋಣ ಅಂತ ಟ್ರೈ ಮಾಡ್ತೀವೋ ಅದಷ್ಟೇ ಕೂಟೋಗ್ತಾ ಇರತ್ತೆ. ಸೊ ಇವಾಗ ಇದು ಡ್ರೈ ಆಗ್ತಿದೆ, ಬನ್ನಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ತಾ ಇದು ಫುಲ್ ಮಸಾಜ್ ಮಾಡ್ಕೊಂಡು ವಾಶ್ ಮಾಡಿ, ಅದೊಂಥರ ಡ್ರೈ ಆಗಿರುತ್ತಲ್ವ, ಫುಲ್ ಕರೆಕ್ಟಾಗಿ ವಾಶ್ ಆಗುತ್ತೆ. ಸೊ ಗೈಸ್, ಇವಾಗ ನಾನು ಕಡಲೆ ಹಿಟ್ಟು ಹಚ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಇವಾಗ ನೀವು ಕಡಲೆ ಹಿಟ್ಟೆಲ್ಲ ಹಚ್ಕೊಂಡು ಆದಮೇಲೆ ವಾಶ್ ಮಾಡ್ಕೊತೀರಲ್ವ, ಅದರ ನಂತರ ಮಾಯ್ಶ್ಚರೈಸರ್ ಆಗಲಿ ಸನ್ಸ್ಕ್ರೀನ್ ಆಗಲಿ ನೀವು ಹಚ್ಕೊಳ್ಳಿ. ನೀವು ಮಾಯ್ಶ್ಚರೈಸರ್ ಹಚ್ಚೋದಾದರೆ ಮಾಯ್ಶ್ಚರೈಸರ್ ಹಚ್ಕೊಳ್ಳಿ, ಬಟ್ ನಾನು ಮಾಯ್ಶ್ಚರೈಸರ್ ಹಚ್ಚಲ್ಲ. ಸೊ ನಾನು ಸನ್ಸ್ಕ್ರೀನೇ ಹಚ್ಕೊತೀನಿ. ಓಕೆ, ಅಪ್ಲೈ ಮಾಡೋಕ್ಕಾಗಲ್ಲ. ಹಿಂಗೆ ಹಚ್ಕೊಂಡ್ರೆ ಹಚ್ಕೊಂಡಂಗೆ ಆಗುತ್ತೆ. ತಗೊಳ್ಳಿ, ನಂಗೆ ಅದು ಹಿಂಗೆ ಮಾಡ್ಕೊಂಡು ಹಚ್ಕೊತಾರಲ್ಲ, ಅದು ನನಗೆ ಹಚ್ಕೊಂಡಂಗೆ ಆಗಲ್ಲ. ಅಸ್ಥೆಟಿಕ್ ಅದು ಆಗೋದು ಇಲ್ಲ ಬಿಡ್ರಿ ವಿಡಿಯೋ. ಓಕೆ, ಈಗ ನೋಡಿ ಹೆಂಗೆ ಸ್ಕಿನ್ ಗ್ಲೋ ಆಗುತ್ತೆ. ಸೊ ಇದ್ರ ನಂತರ ನಿಮಗೆ ಬೇಕಾದರೆ ಲೈಟಾಗಿ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಡನ್. ಸೊ ಗೈಸ್, ನನ್ನ ಸ್ಕಿನ್ ಕೇರ್ ಇಷ್ಟೇ. ಇನ್ನೂ ಏನಾದ್ರು ನೆಕ್ಸ್ಟ್ ನಿಮಗೆ ಏನಾದ್ರು ವೀಡಿಯೋ ಮಾಡಬೇಕು, ವೀಡಿಯೋ ಮಾಡಿ ನೆಕ್ಸ್ಟು ನೀವು ಅಂತ ಏನಾದ್ರು ನನಗೆ ಕಮೆಂಟಲ್ಲಿ ಹೇಳಿ, ನಾನು ಅದನ್ನು ಮಾಡ್ತೀನಿ. ಐ ಮೀನ್ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಸೊ ಗೈಸ್, ಇವಾಗ ವೀಡಿಯೋನ ಇಲ್ಲಿ ತನಕ ನೋಡಿದ್ದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇವಾಗ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಬಾಯ್.